ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಾರದ ವರದಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಸಿ ಎ ದಯಾನಂದ ಮಂಗಾಳೆ. ಸ್ನೇಹಿತರೆ, ಈ ವಾರದಲ್ಲಿ ಬಿಗಿನಿಂಗ್ ಆಫ್ ದಿ ವೀಕ್ ಭಾಳ ವೀಕಾಗಿ ಅಂದರೆ ರೆಡ್ಡಿಶ್ನಲ್ಲಿ ಬೇರಿಶ್ನಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಕ್ಲೋಸ್ ಆಗಿದ್ದು ಮಾತ್ರ ಪಾಸಿಟಿವ್ನಲ್ಲಿ. ಸೊ ಈ ವಾರ ಅದರಲ್ಲೂ ಕೂಡ 12ನೇ ತಾರೀಕು ಜೂನ್ 2026ಕ್ಕೆ ಸುಮಾರು 2% ನಿಫ್ಟಿನಲ್ಲಿ ಪಾಸಿಟಿವಿಟಿ ನೋಡ್ಲಿಕ್ಕೆ ಸಿಕ್ಕರೆ, ಸುಮಾರು 3% ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಪಾಸಿಟಿವಿಟಿ ನೋಡ್ಲಿಕ್ಕೆ ಸಿಕ್ತು. ಸೊ ಹಾಗಾದರೆ ಈ ಒಂದು ವಾರದಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರ ತನಕ ಏನಾಯಿತು ಅಂತ ನೋಡಿದಾಗ, ನಿಫ್ಟಿಯಲ್ಲಿ ಅರೌಂಡ್ 1.1% ಅಪ್ಸೈಡ್, ಬ್ಯಾಂಕ್ ನಿಫ್ಟಿಯಲ್ಲಿ 4.25% ಹಾಗೂ ಸೆನ್ಸೆಕ್ಸ್ನಲ್ಲಿ 1.73%. ಯಾರು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವಾರದಲ್ಲಿ ಎಷ್ಟು ಮೂಮೆಂಟಮ್ ಆಗ್ತಾ ಇದೆ ಸರ್. ಸೊ ಈ ಸೋಮವಾರದಿಂದ ಶುಕ್ರವಾರ ತನಕ ನಿಫ್ಟಿನಲ್ಲಿ ಮೂಮೆಂಟಮ್ ಆಗಿರ್ತಕ್ಕಂಥದ್ದು 575 ಪಾಯಿಂಟ್ಗಳು. ಕೆಲವರು ಅನ್ಕೊತಾ ಇರ್ತಾರೆ ಅದು ಹೆಂಗಾಗುತ್ತೆ ಮೂಮೆಂಟಮ್ಮು. ಸ್ನೇಹಿತರೆ, ಒಂದು ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಆನ್ ಎ ಸ್ಟ್ರೇಟ್ ಲೈನ್. ECG ಸ್ಟ್ರೇಟ್ ಆಗಿರೋಕ್ಕೆ ಸಾಧ್ಯನಾ? ಸ್ಟ್ರೇಟ್ ಆಗಿದ್ದರೆ ಅದ್ರ ಮೀನಿಂಗ್ ಏನು? ಮನುಷ್ಯ ಇಲ್ಲ ಅಂತ. ಅದೇ ರೀತಿ ಮಾರ್ಕೆಟ್ನಲ್ಲಿ ಕೂಡ ವೊಲಟಾಲಿಟಿ ಈಸ್ ಆಲ್ವೇಸ್ ದೇರ್. ಒಬ್ಬ ಮನುಷ್ಯ ಬುಲ್ಲಿಶ್ ಅಂದರೆ ಇನ್ನೊಬ್ಬ ಮನುಷ್ಯ ಬೇರಿಶ್ ಅಂದಾಗಲೇ ಒಂದು ಕಾಂಟ್ಯಾಕ್ಟ್ ಕೂಡ ಆಗ್ತಕ್ಕಂಥದ್ದು. ಸೊ ನಿಫ್ಟಿನಲ್ಲಿ 575 ಪಾಯಿಂಟ್ಸ್ ನಮಗೆ ಡಿಫರೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹೈಯಿಂದ ಲೋ ತನಕ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದಾಗ 3024 ಪಾಯಿಂಟ್ಗಳು ಹಾಗೂ ಸೆನ್ಸೆಕ್ಸ್ ಬಂದಾಗ 2290 ಪಾಯಿಂಟ್ಗಳು. ಸೊ ಇದರಲ್ಲಿ ನಾವು ಯಾವ ಸೆಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದಾಗ ದಟ್ ಈಸ್ ನನ್ ಅದರ್ ದ್ಯಾನ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಸ್ನೇಹಿತರೆ, ಅದರಲ್ಲೂ ಕೂಡ ಈ ಪ್ರೈವೇಟ್ ಬ್ಯಾಂಕ್ಸ್, HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಕೋಟಕ್ ಮಹೇಂದ್ರ ಇರ್ಬೋದು, ಆಕ್ಸಿಸ್, ಎಲ್ಲದೂ ಕೂಡ ದೇ ಹ್ಯಾವ್ ಔಟ್ ಪರ್ಫಾರ್ಮ್ ಇನ್ ದ ಲಾಸ್ಟ್ ಒನ್ ವೀಕ್. ಜೊತೆಗೆ ಇನ್ನು ಭಾಳ ಕಳಪೆ ಪ್ರದರ್ಶನ ಮಾಡಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂತ ನೋಡಿದಾಗ ದಟ್ ಈಸ್ ನನ್ ಅದರ್ ದೆನ್ ದಿ IT ಸೆಕ್ಟರ್. ಆಲ್ಮೋಸ್ಟ್ 4.19% ಅಷ್ಟು ನಮಗೆ ನೆಗೆಟಿವಿಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಮೆಟಲ್ ಸೆಕ್ಟರ್, ಎನರ್ಜಿ ಸೆಕ್ಟರ್ ಹಾಗೂ ಕಮೋಡಿಟಿ ಸೆಕ್ಟರ್ ಕೂಡ ಮೋರ್ ದೆನ್ 2% ಫಾಲ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮಾರ್ಕೆಟ್ ಮೇಲೆ ಹೋಯಿತು, ಯಾಕೆ ಹೋಯಿತು ಅಂತ ನೋಡಿದಾಗ ಸ್ನೇಹಿತರೆ, ದ ಮೇಜರ್ ರೀಸನ್ ಈಸ್ ದ ರಿಡಕ್ಷನ್ ಇನ್ ದಿ ಕ್ರೂಡ್ ಆಯಿಲ್. ಒಂದು ವಾರದಲ್ಲಿ ನಮಗೆ 5.13% ನಮಗೆ ಕ್ರೂಡ್ ಆಯಿಲ್ ಕಡಿಮೆ ಆಗಿದ್ದನ್ನು ನೋಡಿದ್ದೀವಿ. ಅದಕ್ಕೆ ತಕ್ಕ ಹಾಗೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ ಅಂತ ಏನು ಹೇಳ್ತೇವಲ್ಲ, BPCL ಇರ್ಬೋದು, IOC ಇರ್ಬೋದು ಅಥವಾ HPCL ಇರ್ಬೋದು, ಇದು ಎದರಲ್ಲೂ ಕೂಡ ಶಾರ್ಪ್ ಪ್ರೈಸನ್ನು ನಮಗೆ ನೋಡ್ಲಿಕ್ಕೆ ಸಿಕ್ತು. ಫಾಲೋಡ್ ಬೈ ಇಂಡಿಗೋ ಏರ್ಲೈನ್ಸ್, ಅದೇ ರೀತಿ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಕೂಡ ಒಂದು ಸಡನ್ ಶಾರ್ಪ್ ಸ್ಟೀಪ್ ಅಪ್ಸೈಡ್ ನಮಗೆ ನೋಡಲಿಕ್ಕೆ ಕೂಡ ಸಿಕ್ತು. ಸ್ನೇಹಿತರೆ, ಹಾಗಾದರೆ ಈ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಏನಾಗಿದೆ ಅಂದರೆ ಸುಮಾರು 3% ಗೋಲ್ಡ್ನಲ್ಲಿ ನೆಗೆಟಿವಿಟಿ ಕಾಣಿಸ್ಕೊಂಡಿದೆ. ಅಂದರೆ ಗೋಲ್ಡ್ ಹ್ಯಾಸ್ ಬಿಕಮ್ ಚೀಪರ್ ಬೈ 3% ಇನ್ 1 ವೀಕ್. ಅದೇ ರೀತಿ ಸಿಲ್ವರ್ ಕೂಡ ಸುಮಾರು 2.5% ಲಾಸ್ಟ್ ವೀಕಿಗಿಂತ ಕಡಿಮೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈ ಜಾನ್ವರಿ ತಿಂಗಳಿಂದ ಕೇವಲ ಏಪ್ರಿಲ್ ಒಂದೇ ಒಂದು ತಿಂಗಳು ನಮಗೆ ಪಾಸಿಟಿವಿಟಿ ನೋಡ್ಲಿಕ್ಕೆ ಸಿಕ್ಕಿದ್ದು. ಅಂದರೆ ಜನವರಿ ನೆಗೆಟಿವ್ ಇತ್ತು, ಫೆಬ್ರವರಿ ನೆಗೆಟಿವ್ ಇತ್ತು, ಮಾರ್ಚ್ ನೆಗೆಟಿವ್ ಇತ್ತು, ಕೇವಲ ಏಪ್ರಿಲ್ ಒಂದೇ ಪಾಸಿಟಿವ್ ಇರ್ತದ್ದು. ಅದಾದಮೇಲೆ ಮೇ ಮತ್ತೆ ನೆಗೆಟಿವ್. ಬಟ್ ಲಕ್ಕಿಲಿ ಮೈ ಡಿಯರ್ ಫ್ರೆಂಡ್ಸ್, ಜೂನ್ ಹ್ಯಾಸ್ ಎಂಟರ್ಡ್ ಇನ್ ದಿ ಬುಲ್ಲಿಶ್ ಮೂಮೆಂಟಮ್. 6 ತಿಂಗಳುಗಳಲ್ಲಿ ಇದು ಕೇವಲ 2ನೇ ತಿಂಗಳು ಮಾತ್ರ ಬುಲ್ಲಿಶ್ನೆಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇನ್ನು ಲೆಟ್ ಅಸ್ ಲುಕ್ ಅಟ್ ಈ ನಿಫ್ಟಿ 50ನಲ್ಲಿ ಟಾಪ್ ಪರ್ಫಾರ್ಮರ್ಸ್ ಯಾರಿದ್ರು ಅಂತ ನೋಡಿದಾಗ ಆಲ್ ದಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಹ್ಯಾವ್ ರ್ಯಾಲಿಡ್ ಮೈ ಡಿಯರ್ ಫ್ರೆಂಡ್ಸ್. ಕೋಟಕ್ ಬ್ಯಾಂಕ್ ಇರ್ಬೋದು, ಆಕ್ಸಿಸ್ ಇರ್ಬೋದು, ICICI ಇವು 6%ಗಿಂತ ಜಾಸ್ತಿ ಹೋದರೆ, ಇನ್ನು ಇಂಡಿಗೋ ಏರ್ಲೈನ್ಸ್ ಅಂದರೆ ಇಂಟರ್ ಗ್ಲೋಬ್ ಏವಿಯೇಷನ್ಸ್ ಏನು ಹೇಳ್ತೀವಿ ನಾವು, ದಟ್ ಈಸ್ ರ್ಯಾಲಿಡ್ ಬೈ 5%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೈ 4% ಹಾಗೂ ಮ್ಯಾಕ್ಸ್ ಹೆಲ್ತ್ ಬೈ 3.6%. ಸ್ನೇಹಿತರೆ, ನಿಮಗೊಂದು ಗೊತ್ತಿರಲಿ, 1,00,000 ಕೋಟಿಗಿಂತ ಕಡಿಮೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥದ್ದು ಮ್ಯಾಕ್ಸ್ ಹೆಲ್ತ್, ವಿಚ್ ಈಸ್ ಆಲ್ಸೋ ದೇರ್ ಇನ್ ನಿಫ್ಟಿ 50. ಎಸ್. ಸೊ ಹಾಗಾದರೆ ಕಳಪೆ ಪ್ರದರ್ಶನ ಅಂದರೆ ವೀಕ್ ಪರ್ಫಾರ್ಮರ್ಸ್ ಯಾರು ನಿಫ್ಟಿ 50ನಲ್ಲಿ ಅಂತ ನೋಡಿದಾಗ, ನಂಬರ್ 1 ಪ್ಲೇಸ್ ಇಸ್ ವಿಪ್ರೋ.
ಎಸ್ ವಿ ಆಲ್ ನೋ ದಟ್ IT ಸೆಕ್ಟರ್ ಹ್ಯಾಸ್ ಅಂಡರ್ ಪರ್ಫಾರ್ಮ್ಡ್. ಸೊ ಸುಮಾರು 9% ಫಾಲ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ವಿಪ್ರೋದಲ್ಲಿ. ONGC 7%, ಫಾಲೋಡ್ ಬೈ ಇನ್ಫಿ, ಹಿಂಡಾಲ್ಕೋ, ಕೋಲ್ ಇಂಡಿಯಾ, ಎಟರ್ನಲ್, ಟಾಟಾ ಸ್ಟೀಲ್ ಇವೆಲ್ಲವೂ ಮೋರ್ ದೆನ್ 4% ನಮಗೆ ಡೌನ್ ಸೈಡ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾದರೆ ಕೆಲವೊಂದು ಅಂಕಿಅಂಶಗಳ ಬಗ್ಗೆ ಮಾತಾಡಿದ್ವಿ. ಸೊ ಇನ್ನೊಂದೆರಡು ಪಾಯಿಂಟ್ಸ್ಗಳನ್ನು ನಾವು ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ಸರ್ ಈ 52 ವೀಕ್ಸ್ ಲೋ ಏನಿತ್ತಲ್ಲ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಮೇಲೆ ಬಂದಿದೆ? ಎಸ್ ಮೈ ಡಿಯರ್ ಫ್ರೆಂಡ್ಸ್, 2% ಇವತ್ತು ರ್ಯಾಲಿ ಆಗಿರಬಹುದು, ಆದರೂ ಕೂಡ 52 ವೀಕ್ಸ್ ಲೋ ಇಂದ ಕೇವಲ 6.5% ಮಾತ್ರ ಮೇಲೆ ಬಂದಿರತಕ್ಕಂಥದ್ದು ನಿಫ್ಟಿ. ಏನು ಇವತ್ತೇ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ, ಏನು ನಿಫ್ಟಿ ರ್ಯಾಲಿ ಪ್ರತಿಯೊಬ್ಬರ ಬಾಯಲ್ಲಿ ಕೇಳಕ್ಕೆ ಸಿಗ್ತಾ ಇದೆ. ಆದರೆ ಇಟ್ ಈಸ್ ಸ್ಟಿಲ್ 6.5% ಮಾತ್ರ ಮೇಲೆ ಹೋಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಇನ್ನೂ ಗ್ಯಾಪ್ ಎಷ್ಟಿದೆ ಸರ್? ಬರೀ 52 ವೀಕ್ಸ್ನ ಮೇಂಟೈನ್ ಮಾಡಲಿಕ್ಕೆ ಇನ್ನೂ 10.5% ಗ್ಯಾಪ್ ಇದೆ ಸ್ನೇಹಿತರೆ. ಅಷ್ಟು ಕೊಟ್ಟರು ನಮಗೇನು 52 ವೀಕ್ಸ್ ಹೈ ದಾಟ್ಕೊಂಡು ಹೋಗಿರಲ್ಲ, ಅಲ್ಲಿ ಮೇಂಟೈನ್ ಮಾಡಬೇಕು ಅಂದರೂ ಕೂಡ ಸ್ಟಿಲ್ ದೆರ್ ಇಸ್ ಎ ಗ್ಯಾಪ್. ಸೊ ಸ್ನೇಹಿತರೆ, ಹಾಗಾದರೆ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳ ಒಂದು ಅಂಕಿಅಂಶಗಳನ್ನು ನೋಡ್ತಾ ಬಂದಾಗ ಅಲ್ಲಿ ನಮಗೊಂದು ಕ್ಲಿಯರ್ ಕಟ್ ಪಿಕ್ಚರ್ ಏನು ಸಿಗ್ತಾ ಇದೆ ಅಂದರೆ, ಆಲ್ವೇಸ್ ಇಟ್ ಈಸ್ ಪಾಸಿಟಿವ್ ಕ್ಲೋಸ್ ಆಗ್ತಾ ಇದೆ. ಬಟ್ ಈ ವರ್ಷ ಮಾತ್ರ ಸುಮಾರು ಇಯರ್ ಟು ಡೇಟ್ ಅಂದರೆ ಜಾನ್ವರಿ ತಿಂಗಳಿಂದ ಇಲ್ಲಿ ತನಕ ನೋಡಿದಾಗ ಸುಮಾರು 9.59% ನೆಗೆಟಿವಿಟಿ ಕಾಣಿಸ್ಕೊಂಡಿದೆ. ಹಾಗಾದರೆ ಇಯರ್ ಎಂಡಿಗೆ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಬೇಕು ಅಂದರೆ ಮಾರ್ಕೆಟ್ ಫಸ್ಟ್ 9.59ನ ಕವರ್ ಮಾಡಿಕೊಂಡು ನಂತರ 1%, 2%, 3% ಹೋಗಬೇಕು ಅಂದರೆ ಚಿತ್ರಣ ಇಷ್ಟು ಕ್ಲಿಯರ್ ಆಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ 6 ತಿಂಗಳುಗಳಲ್ಲಿ 9.5%ಇಂದ 10%ನಷ್ಟು ಫಸ್ಟ್ ಮೇಲ್ ರ್ಯಾಲಿ ಹೋದರೆ ಅವಾಗ 0 ಆಗುತ್ತೆ, ಆಮೇಲೆ ರಿಟರ್ನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ನಿಮಗೇನು ಅನ್ನಿಸ್ತಾ ಇದೆ? ಮಾರ್ಕೆಟು ಮೇಲೆ ಹೋಗುತ್ತೋ ಬರುವ ದಿನಗಳಲ್ಲಿ ಅಥವಾ ಕೆಳ ಬೀಳುತ್ತೆ ಅಂತ ಅನಿಸುತ್ತೋ? ಕಾಮೆಂಟ್ನಲ್ಲಿ ಕೂಡ ನೀವು ತಿಳಿಸ್ಬೋದು. ಮಾರ್ಕೆಟ್ ಅಪ್ ಹೋಗುತ್ತೆ ಅಂತ ಅನಿಸಿದರೆ UP ಅಂತ ಬರಿಬೋದು, ಡೌನ್ ಹೋಗುತ್ತೆ ಅಂತ ಅನಿಸಿದರೆ DOWN ಅಂತ ಟೈಪ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನು ನೀವೆಲ್ಲರೂ ನೋಡಲೇಬೇಕಾಗತ್ತೆ. ಅದು ಯಾವುದು ಅಂದರೆ PCR ರೇಷಿಯೋಸ್, ಪುಟ್ ಕಾಲ್ ರೇಷಿಯೋ. ಕೆಳಗೆ ಬೀಳಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ, ಮೇಲೆ ಹೋಗಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಈ ಒಂದು ರೇಷಿಯೋನ ಪರಿಗಣನೆ ಮಾಡಿ ನಾವು ಮಾರ್ಕೆಟ್ನ ಕಂಡುಹಿಡಿತೀವಿ, ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೋ ಡೌನ್ ಸೈಡ್ ಹೋಗುತ್ತೋ ಅಂತ. ಸೊ ಇವತ್ತು PCR ರೇಷಿಯೋ ಫಾರ್ ದಿ ನಿಫ್ಟಿ ಹ್ಯಾಸ್ ಗಾನ್ ಅಪ್ ಆ್ಯಂಡ್ ಇಟ್ ಹ್ಯಾಸ್ ಕ್ಲೋಸ್ ವಿತ್ 1.10. ಸ್ನೇಹಿತರೆ, 1ಕ್ಕಿಂತ ಜಾಸ್ತಿ ಇತ್ತು PCR ರೇಷಿಯೋ ಅಂದರೆ ಇಟ್ ಇಸ್ ಎನ್ ಇಂಡಿಕೇಶನ್ ದ್ಯಾಟ್ ಮಾರ್ಕೆಟ್ ಕ್ಯಾನ್ ಬಿ ಬುಲ್ಲಿಶ್. ಸೊ ಸೆನ್ಸೆಕ್ಸ್ ಹೇಳ್ತಾ ಇರ್ತಕ್ಕಂಥದ್ದು 0.99 ಅಂದರೆ ಆಲ್ಮೋಸ್ಟ್ ದೆರ್ ಇಸ್ ಅ ಡೋಜಿ. ಮೇಲೆ ಹೋಗುತ್ತೆ ಅನ್ನೋರು ಎಷ್ಟು ಜನ ಇದ್ದಾರೋ, ಕೆಳಗೆ ಹೋಗುತ್ತೆ ಅಂತ ಹೇಳ್ತಕ್ಕಂಥವ್ರು ಅಷ್ಟೇ ಇದ್ದಾರೆ. ದಟ್ ಈಸ್ ದ ಕ್ಲಿಯರ್ ಕಟ್ ಇಂಡಿಕೇಶನ್. ಸ್ನೇಹಿತರೆ, ಹಾಗಾದರೆ ಕೆಲವೊಂದಿಷ್ಟು ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನು ಅಂದರೆ, ನಾವು ಬಿಲ್ಡಪ್ಗಳನ್ನು, ಅನ್ವೈಂಡಿಂಗು, ಶಾರ್ಟ್ ಕವರಿಂಗ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂದರೆ ಒಬ್ಬ ಎಕ್ಸ್ಪರ್ಟ್ ಅಂತ ಯಾರು ಅನ್ಸ್ಕೊತಾರೆ ಅಂದರೆ, ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕಲೆ ಹಾಕಿ ಅದರಿಂದ ಒಂದು ಅನಲೈಸ್ ಮಾಡ್ತಕ್ಕಂಥದ್ದು. ಬರೀ ಸ್ಟ್ರಾಟಜಿಗಳು ಬೇಕಾದರೆ ಇವತ್ತಿನ ದಿನ ChatGPTನಲ್ಲಿ ಒಂದು ಯಾವುದಾದ್ರು ಸ್ಟ್ರಾಟಜಿ ಕೊಡು ಅಂದ್ರೆ ಕೊಡುತ್ತೆ. ಆದರೆ ಆ ಸ್ಟ್ರಾಟಜಿನ ಯಾವಾಗ ಉಪಯೋಗಿಸ್ಬೇಕು? ಸೊ ಹಾಗಾದರೆ ಯಾವ ಅಂಕಿಅಂಶಗಳನ್ನು ನಾವು ಪರಿಗಣನೆ ಮಾಡಿ ಆ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ನಿಫ್ಟಿನಲ್ಲಿ ಒಂದು ಸ್ಪೆಷಲ್ ಅಬ್ಸರ್ವೇಷನ್ ಏನು ಅಂದರೆ, ಇಟ್ ಈಸ್ ನಾಟ್ ಎ ಲಾಂಗ್ ಬಿಲ್ಡಪ್, ಇಟ್ ಈಸ್ ಎ ಶಾರ್ಟ್ ಕವರಿಂಗ್ ವಿಚ್ ಈಸ್ ಫೌಂಡ್, ಮೈ ಡಿಯರ್ ಫ್ರೆಂಡ್ಸ್. ಇವನ್ ಇನ್ ದಿ ಫಿನ್ ನಿಫ್ಟಿ ಕೂಡ ಶಾರ್ಟ್ ಕವರಿಂಗ್ ಆಗಿರ್ತಕ್ಕಂಥದ್ದು. ಏನು ಹೇಳುತ್ತೆ ಶಾರ್ಟ್ ಕವರಿಂಗ್ ಅಂದರೆ, ಪ್ರೈಸ್ ಏನೋ ಜಾಸ್ತಿ ಆಗ್ತಾ ಇದೆ, ಆದರೆ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಮೊದಲು ಯಾರೋ ಎಂಟ್ರಾಗಿರ್ತಕ್ಕಂಥ ಓಪನ್ ಇಂಟ್ರೆಸ್ಟ್ ಏನು ಕಾಂಟ್ರಾಕ್ಟ್ ಎಂಟ್ರಾಗಿದ್ರೋ ಅವರೆಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಆದರೆ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂದರೆ ಇಟ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ಮಾರ್ಕೆಟ್ ಈಸ್ ಬುಲ್ಲಿಶ್ ಬಟ್ ನಾಟ್ ಸೂಪರ್ ಬುಲ್ಲಿಶ್. ಸೊ ಆದರೆ ನಮಗೆ ಮಿಡ್ ಕ್ಯಾಪ್ನಲ್ಲಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಬಿಲ್ಡಪ್ ಆಗಿದೆ, ಎಸ್ ಮೇಲೆ ಹೋಗೇ ಹೋಗುತ್ತೆ ಅಂತ. ಆದರೆ ನಾವು ಒಂದು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು, ನಿಫ್ಟಿ ಅಂದರೆ 50 ಕಂಪನಿಗಳ ಸಮೂಹ ಏನು ಹೇಳ್ತೀವಿ, ಅದರಲ್ಲಿ ನಮಗೆ ಶಾರ್ಟ್ ಕವರಿಂಗ್ ಆಗ್ತಾಯಿದೆ ಸ್ನೇಹಿತರೆ. ಸೊ ಇನ್ನು ಕ್ಯಾಂಡಲ್ ಸ್ಟಿಕ್ಸ್ನ ನೋಡಿದಾಗ ಪಿಯರ್ಸಿಂಗ್ ಪ್ಯಾಟರ್ನ್ ಅಲ್ಲಾಗಿರ್ತಕ್ಕಂಥದ್ದು.
ಸೊ ಪಿಯರ್ಸಿಂಗ್ ಪ್ಯಾಟರ್ನ್ ಅಂದರೆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಬಂದಮೇಲೆ ಆ ಒಂದು ಪಿಯರ್ಸಿಂಗ್ ಪ್ಯಾಟರ್ನ್ ಏನಾರ ಫಾರ್ಮ್ ಆದರೆ ಅಂದರೆ ಮೋರ್ ದೆನ್ 50% ಅದು ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ 50%ಗಿಂತ ಪ್ರೀವಿಯಸ್ ಕ್ಯಾಂಡಲ್ನ ಕ್ಲೋಸ್ ಮಾಡ್ಕೊಂಡು ಹೋದರೆ ಇಟ್ ಇಂಡಿಕೇಟ್ಸ್ ದ ಮಾರ್ಕೆಟ್ ಕ್ಯಾನ್ ಬಿ ಬುಲ್ಲಿಶ್. ನಾವು ಅದಕ್ಕೆ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಕಡಿಮೆ, ಯಾಕಂದರೆ ಕೆಲವೊಬ್ಬರು ಬರೀ ಕ್ಯಾಂಡಲ್ ಸಿಕ್ಸ್ಗಳನ್ನು ನೋಡಿ ಈ ಟ್ರೇಡ್ಗಳನ್ನು ಮಾಡ್ತಾರೆ. ಐ ರಿಯಲಿ ವಂಡರ್ ಹೌ ದೇ ಮೇಕ್ ಮನಿ ಅಂತ, ಯಾಕಂದರೆ ಯಾವುದೇ ಹೆಡ್ಜಿಂಗ್ ಇಲ್ಲ, ಯಾವುದೇ ಆಪ್ಷನ್ ಸೆಲ್ಲಿಂಗ್ ಇಲ್ಲ. ಸೊ ಸುಮ್ಮನೆ ನಾ ಕ್ಯಾಂಡಲ್ ಸಿಕ್ಸ್ಗಳನ್ನು ನೋಡಿಕೊಂಡು ಮಾರು ಬಜು ಫಾರ್ಮ್ ಆಗಿದೆ, ಈ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ ಹೋದರೆ ಕತೆಗಳು ಅಷ್ಟೇ ಆಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ಮೈ ಡಿಯರ್ ಫ್ರೆಂಡ್ಸ್ ವೆನ್ ಎವರ್ ಯು ಆರ್ ಚೂಸಿಂಗ್ ಎನಿ ಕೈಂಡ್ ಆಫ್ ಸ್ಟ್ರಾಟಜಿ ಆರ್ ಎನಿ ಸ್ಟ್ರೈಕ್ ಪ್ರೈಸ್. ಯಾಕೆ ತೊಗೊತಾ ಇದ್ದೀವಿ, ಯಾವ ರೀತಿ ಎಕ್ಸಿಟ್ ಮೆಕ್ಯಾನಿಸಮ್ ಆಗಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರಬೇಕು. ಲಾಭ ಆದರೆ ಎಷ್ಟು ಲಾಭ ಆಗ್ಬೋದು, ಮ್ಯಾಕ್ಸಿಮಮ್ ಲಾಸ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗುತ್ತಾ, ಅದು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಗೊತ್ತಿರಬೇಕು. ಇವತ್ತಿನ ದಿನ ಹೇಗಾಗ್ಬಿಟ್ಟಿದೆ ಅಂದರೆ ಟ್ರೇಡ್ ಆ್ಯಂಡ್ ವಾಚ್. ಟ್ರೇಡ್ ಮಾಡ್ತಾರೆ, ಆಮೇಲೆ ನೋಡ್ತಾ ಕೂತ್ಕೊಳೋದು. ಅದಕ್ಕೆ ನಾ ಹೇಳ್ತಕ್ಕಂಥದ್ದು ಇನ್ಮೇಲಿಂದ ಟ್ರೇಡ್ ಆ್ಯಂಡ್ ವಾಚ್ನ ರಿವರ್ಸ್ ಮಾಡೋಣ, ಫಸ್ಟ್ ವಾಚ್ ಮಾಡೋಣ. ಕರೆಕ್ಟಾಗಿ ಲೆಕ್ಕಾಚಾರಗಳು ಬಂದ ನಂತರ ಲೆಟಸ್ ಟ್ರೇಡ್. ಸೊ ನಾವು ಲೆಟಸ್ ಚೇಂಜ್ ದ ಕಾನ್ಸೆಪ್ಟ್ ಟು ವಾಚ್ ಆ್ಯಂಡ್ ಟ್ರೇಡ್. ಎಸ್ ಸ್ನೇಹಿತರೆ, ನಾವು ಇಫ್ ಯು ಲುಕ್ ಅಟ್ ದಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್, ಇಟ್ ಈಸ್ ಪಿಯರ್ಸಿಂಗ್ ಲೈನ್. ಇಫ್ ಯು ಲುಕ್ ಅಟ್ ದಿ ಪ್ಯಾರಾಮೀಟರ್ ಆಫ್ RSI, it is still in the oversold zone. Weekly RSI of Nifty is 42.94. ಇನ್ನು ಬೋಲಿಂಜರ್ ಬ್ಯಾಂಡ್ನ ನಾವು ನೋಡ್ತಾ ಹೋದಾಗ ಇನ್ನೂ ಕೂಡ ಸ್ನೇಹಿತರೆ ಇದು ಮಿಡಲ್ ಬ್ಯಾಂಡಿಗೆ ಬಂದಿಲ್ಲ. ಇಟ್ ಹಸ್ ಜಸ್ಟ್ ಕ್ರಾಸ್ ಫ್ರಮ್ ದಿ ಲೋವರ್ ಬ್ಯಾಂಡ್. ಅಂದರೆ ಅರ್ಥ ಇನ್ನೂ ಮೀಡಿಯನ್ ಮಧ್ಯಕ್ಕೂ ಕೂಡ ಬಂದಿಲ್ಲ, ಇನ್ನೂ ಸಾಕಷ್ಟು ಗ್ಯಾಪ್ ಇದೆ ಮೇಲೆ ಹೋಗಲಿಕ್ಕೆ ಅನ್ನೋದು ಇದರ ಮೀನಿಂಗ್. ಜೊತೆಗೆ ಪಿವೋಟ್ ಪಾಯಿಂಟ್ಸ್ಗಳ ಒಂದು ಮೊರೆ ಕೂಡ ಹೋಗ್ತೀವಿ ನಾವು. ಇಲ್ಲಿ ಕ್ಯಾಮರೆಲ್ಲ ಪಿವೋಟ್ ಪಾಯಿಂಟ್ಸ್ ಏನು ಹೇಳ್ತಾ ಇದೆ, ಇಲ್ಲಿ ಸಪೋರ್ಟ್ 4 ಲೈನಲ್ಲೇ ಇದೆ. ಇನ್ನು ಅಂದರೆ ಸಾಕಷ್ಟು ಬಿದ್ದೋಗ್ಬಿಟ್ಟಿದೆ. ಇನ್ನೂ ಇಲ್ಲಿಂದ S3 ಬರಬೇಕು, S2 ಬರಬೇಕು, S1, ಆಮೇಲಿಂದ R1, R2, R3, R4. ಸೊ ನಾವಿರ್ತಕ್ಕಂಥದ್ದು ಇನ್ನೂ ಬೇಸ್ನಲ್ಲೇ ಇದ್ದೇವೆ. ಇಟ್ ಈಸ್ ಸ್ಟಿಲ್ ಎ ಗುಡ್ ಆಪ್ಷನ್ ಆರ್ ಎ ಗುಡ್ ಚಾಯ್ಸ್ ಫಾರ್ ದಿ ಇನ್ವೆಸ್ಟರ್ಸ್ ಅಂತ ನನಗನ್ನಿಸ್ತದೆ. ನಿಮಗೇನು ಅನ್ನಿಸ್ತಾ ಇದೆ ಸ್ನೇಹಿತರೆ? ಇದು ಯಾವುದೇ ರೀತಿಯ ಟಿಪ್ಸ್ಗಳನ್ನಾಗಲಿ ಅಥವಾ ಯಾವುದೋ ಒಂದು ಶಿಫಾರಸ್ಗಳನ್ನು ಕೊಡೋದಂಥದ್ದಲ್ಲ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ದಿ ಎಜುಕೇಷನಲ್ ಪರ್ಪಸ್. ಸ್ನೇಹಿತರೆ, ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಯಾವುದು ಅಂದರೆ ಎಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಸೊ ಏನರ್ಥ, ಹೆವಿ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ ಅಂದರೆ ಮಾರ್ಕೆಟು ಆ ಲೆವೆಲ್ಸ್ಗಳನ್ನು ರೆಸ್ಪೆಕ್ಟ್ ಮಾಡುತ್ತೆ ಅಂತ ಅರ್ಥ. ಸೊ ಇನ್ನು ನಾವು ಸರ್ ಮಾರ್ಕೆಟ್ ಮೇಲೆ ಹೋದರೆ ಎಲ್ಲಿ ಸರ್ ಓಪನ್ ಇಂಟ್ರೆಸ್ಟ್ ಹೆವಿ ಕ್ರಿಯೇಟ್ ಆಗಿದೆ ಅಂತ ನೋಡಿದಾಗ ದಟ್ ಈಸ್ 24,000. ಅದೇ ರೀತಿ ಕೆಳಗಡೆ ಎಲ್ಲಿಗೆ ಬೀಳ್ಬೋದು ಅಂತ ಹೇಳಿದ್ರೆ 23,400. ಸೊ ವಿ ಗಾಟ್ ಇಟ್ ವೆರಿ ಕ್ಲಿಯರ್ಲಿ. ಅಪ್ಕಮಿಂಗ್ ಮಂತ್ನಲ್ಲಿ ಮಾರ್ಕೆಟ್ ಮೇಲೆ ಹೋದರೆ ಆ್ಯಸ್ ಫರ್ ದಿ ಓಪನ್ ಇಂಟ್ರೆಸ್ಟ್, ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಓಪನ್ ಇಂಟ್ರೆಸ್ಟ್ ಥಿಯರಿ ಪ್ರಕಾರ 24,000ಕ್ಕೆ ಹೋಗ್ಬೋದು ಅಥವಾ 23,400ಕ್ಕೆ ಬೀಳ್ಬೋದು. ಇನ್ನೊಂದು ಪ್ಯಾರಾಮೀಟರ್ ಯಾವುದು ಅಂದರೆ ದಟ್ ಈಸ್ ಅ ಮ್ಯಾಕ್ಸ್ ಪೇನ್. ಯಾವ ಸ್ಟ್ರೈಕ್ ಪ್ರೈಸ್ನಲ್ಲಿ ಆಪ್ಷನ್ ಬೈಯರ್ಸ್ ತಮ್ಮ ಎಲ್ಲ ಹಣವನ್ನು ಕಳ್ಕೊತಾರೋ ಆ ಸ್ಟ್ರೈಕ್ ಪ್ರೈಸ್ನಲ್ಲಿ ಆಪ್ಷನ್ ಸೆಲ್ಲರ್ಸ್ ಇರಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾದ್ರೆ ಅದು ಯಾವುದು ಅಂತ ನೋಡಿದಾಗ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗ್ಬೋದು ಅಂತ ಹೇಳುತ್ತೀವಿ. ಒಂಥರ ನಾನು ಮ್ಯಾಕ್ಸ್ ಪೇನಿಗೆ ಯಾವಾಗಲೂ ಏನಂತ ಹೇಳ್ತಾ ಇರ್ತೀನಿ, ಮ್ಯಾಗ್ನೆಟ್ ಅಂತ ಹೇಳ್ತಾ ಇರ್ತೀನಿ. ಸೊ ಆ ಮ್ಯಾಗ್ನೆಟ್ ಎಲ್ಲಿರ್ಬೋದು ಅಂತ ನೋಡಿದಾಗ ನಿಫ್ಟಿ ಕ್ಯಾನ್ ಕ್ಲೋಸ್ ಇನ್ ದ ನೆಕ್ಸ್ಟ್ ವೀಕ್ ಆ್ಯಸ್ ಪರ್ ದಿ ಮ್ಯಾಕ್ಸ್ ಪೇನ್ ಅಟ್ 23,500. ಇನ್ನು ಬ್ಯಾಂಕ್ ನಿಫ್ಟಿ 55,500 ಹಾಗೂ ಸೆನ್ಸೆಕ್ಸ್ 75,000. ಎಸ್ ಸ್ನೇಹಿತರೆ, ಹಾಗಾದರೆ ಮಾರ್ಕೆಟ್ಸು ಯಾಕೆ ಹೋಯಿತು ಅಂತ ನೋಡಿದಾಗ ಒಂದು 4 ಪಾಯಿಂಟ್ಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲೋ ಒಂದು ಕಡೆ ಈ ಟೆನ್ಷನ್ಸ್ಗಳು ಕಡಿಮೆ ಆಯಿತು ಇರಾನ್ ಮತ್ತು ಅಮೇರಿಕಾದ ಮಧ್ಯೆ ಅಂತ ಒಂದು ಕಡೆ ಅನಿಸಿದರೆ, ಎರಡನೇದರಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸ್ ಕೂಡ ಕಡಿಮೆ ಆಗಿದೆ. ಸ್ಟ್ರಾಂಗ್ ಬೈಯಿಂಗ್ ಹ್ಯಾಸ್ ಕಮ್ ಇನ್ ದಿ ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ FIS ಎಲ್ಲೋ ಒಂದು ಕಡೆಗೆ ಈ ಸೆಲ್ ಮಾಡ್ತಾನೆ ಇದಾರಲ್ಲ, ಬರೀ ಸೆಲ್ ಆ ಸೆಲ್ಲೆಲ್ಲ ನಿಲ್ಬೋದು ಅನ್ನೋ ಒಂದು ಆಶಾಭಾವನೆ ಎಲ್ಲರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು. ಹೈಯೆಸ್ಟ್ ಸೆಲ್ಲಿಂಗ್ ಹ್ಯಾಸ್ ಹ್ಯಾಪೆಂಡ್ ಇನ್ ದಿಸ್ ಇಯರ್ ಮೈ ಡಿಯರ್ ಫ್ರೆಂಡ್ಸ್. ಆದರೆ ಅಷ್ಟೇ ಅಬ್ಸರ್ವ್ ಮಾಡಿದ್ದಾರೆ DIS ಕೂಡ. ಎಸ್ ಸ್ನೇಹಿತರೆ, ಹಾಗಾದರೆ ನೆಗೆಟಿವ್ ಪಾಯಿಂಟ್ಸ್ ಏನು ಅಂದರೆ ಈ IT ಸೆಕ್ಟರ್ನ ಫಾಲೋ ಆಗ್ತಾ ಇರ್ತಕ್ಕಂಥದ್ದು ಒಂದಾದರೆ, ಎರಡನೇದು FIS ಇನ್ನೂ ಸೆಲ್ ಮಾಡಿದ್ರೆ ಏನಾಗ್ಬೋದು ಗತಿ.
ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ವೀಕಿಗೆ ಯಾರಾದರೂ ಟ್ರೇಡ್ ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ಏನೇನು ಗಮನಿಸಬೇಕು ಅಂತಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ರೂಡ್ ಆಯಿಲ್ನ ಬೆಲೆಯನ್ನು ಅಬ್ಸರ್ವ್ ಮಾಡ್ತಾ ಇರಿ. ಅದಾದ ನಂತರ ಡಾಲರ್ನ ಪ್ರೈಸ್ ಇನ್ನೂ ಮೇಲೆ ಹೋಗ್ತಾ ಇದೆ, ಇಂಡಿಯಾದ ರುಪಿ ವ್ಯಾಲ್ಯೂ ಕುಸಿತ ಕಾಣ್ತಾ ಇದೆ ಅಂದರೆ ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಅದ್ರ ಮೇಲೆ ನಮ್ಮ ಒಂದು ಲಕ್ಷ್ಯ ಇರಲಿ. ಅದೇ ರೀತಿ RBI ಅದೇನಾದರೂ ಇನ್ಫ್ಲೇಷನ್ ರಿಪೋರ್ಟ್ ಬರೋದಿದೆ, ಅದೇನಾದರೂ ಬಂದರೆ ಅದ್ರ ಮೇಲೂ ಕೂಡ ನಾವು ಲಕ್ಷ್ಯವನ್ನು ವಹಿಸಬೇಕಾಗತ್ತೆ. ಸೊ ಇನ್ನು ಇರಾನು US ಆ್ಯಕ್ಟಿವಿಟಿ ಅಂತೂ ನೋಡ್ತಾನೆ ಇರಬೇಕು. ಯಾವ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತವೆ ಎಲ್ಲೋ ಗೊತ್ತಿಲ್ಲ. ನಮ್ಮ ಮಿಸ್ಟರ್ ಅನ್ಪ್ರೆಡಿಕ್ಟಬಲ್ ಅವರ ಟ್ವಿಟರ್ ಚಾನಲ್ ಅಂತೂ ನೋಡ್ತಾನೆ ಇರಬೇಕು. ಯಾಕಂದರೆ ಒಂದು ಕ್ಷಣ ಕೇಳ್ತಾರೆ ಇನ್ನೇನು ಮುಗ್ದೇ ಹೋಯ್ತು ಮಾರ್ಕೆಟ್ ರ್ಯಾಲಿ, ಅಲ್ಲಿ ಇರಾನ್ ಅವ್ರು ಹೇಳ್ತಾರೆ ಇಲ್ಲ ನಾವು ಯಾವುದಕ್ಕೂ ಒಪ್ಕೊಂಡಿಲ್ಲ, ಮಾರ್ಕೆಟ್ ಅಗೇನ್ ಡೌನ್, ಮಾರ್ಕೆಟ್ ಅಪ್ ಮಾರ್ಕೆಟ್ ಡೌನ್, ಮಾರ್ಕೆಟ್ ಅಪ್ ಮಾರ್ಕೆಟ್ ಡೌನ್, ಕೊನೆಗೂ ಟ್ರೇಡರ್ಸ್ ಕ್ಲೋಸ್. ಇದು ಆಗ್ತಕ್ಕಂಥದ್ದು. ದಯವಿಟ್ಟು ಬಿಫೋರ್ ಟೇಕಿಂಗ್ ಎನಿ ಸ್ಟ್ರಾಟಜೀಸ್ ಹೆಡ್ಜ್ ಯುವರ್ ಪೊಸಿಷನ್ಸ್. ಸ್ನೇಹಿತರೆ, ಅದೇ ರೀತಿ ಪ್ರತಿ ಶನಿವಾರ ಹಾಗೂ ಭಾನುವಾರ ನಾವು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೀವಿ, ಬೋತ್ ಇನ್ ಬೆಂಗಳೂರು ಆ್ಯಸ್ ವೆಲ್ ಆಸ್ ಹುಬ್ಳಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಅದಾದ ನಂತರ 10 ದಿನಗಳ ಕಾಲ ಪ್ರಾಕ್ಟಿಕಲ್ ಸೆಷನ್ಸ್ ಕೂಡ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಬಿ ಅ ಪ್ರೊಫೆಷನಲ್ ಟ್ರೇಡರ್, ಯು ಆಲ್ಸೋ ಕ್ಯಾನ್ ಥಿಂಕ್ ಆಫ್ ಜಾಯ್ನಿಂಗ್ ಬೈ ಕಾಲಿಂಗ್ ದಿ ಬಿಲೋ ನಂಬರ್. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ವಾರದ ವರದಿ. ಸೊ ಈ ವಾರದ ವರದಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಮಾರ್ಕೆಟ್ನಲ್ಲಿ ಸಾಕಷ್ಟು ಪಾಯಿಂಟ್ಗಳನ್ನು ನೋಡ್ಬೋದು. ಅದನ್ನು ನೋಡೋದು ಹೇಗೆ ಅನ್ನೋದು ಕೂಡ ನಾನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಗಿವ್ ಎ ಲೈಕ್ ಬಟನ್. ಅದೇ